ಲಿಪ್ ಗ್ಲಾಸ್ ನಾವು ಯಾಕೆ ಬಳಸ್ತೀವಿ? ನಮ್ಮ ಲಿಪ್ಸ್ ತುಂಬಾ ಜ್ಯೂಸಿ ಆಗಿ ಪ್ಲಂಪಿ ಆಗಿ ಚೆನ್ನಾಗಿ ಕಾಣಿಸ್ಲಿಕ್ಕಲ್ವಾ? ಐ ಹ್ಯಾವ್ ದಿಸ್ ಲಿಪ್ ಗ್ಲಾಸ್ ವಿತ್ ಮೀ ಟುಡೇ. ಇದು ದ ಬಾಮ್ ಅವರದು ಪ್ಲಂಪ್ ಯೋರ್ ಪಕ್ಕ ಲಿಪ್ ಗ್ಲಾಸ್ ಇನ್ ದ ಶೇಡ್ ಎಕ್ಸ್ಟ್ರಾವೆಗೆಂಟ್. ಇದರ ಫಾರ್ಮುಲೇಷನ್ ಬಗ್ಗೆ ಹೇಳ್ಬೇಕಿದ್ರೆ ಇದು ತುಂಬಾ ಥಿಕ್ ಫಾರ್ಮುಲೇಷನ್ ಆಗಿದೆ ಅಂಡ್ ಇದರಲ್ಲಿ ಶೈನಿ ಪಾರ್ಟಿಕಲ್ಸ್ ಇದೆ. ನಮ್ಮ ಲಿಪ್ಸ್ ತುಂಬಾ ಶೈನಿ ಆಗಿ ಗ್ಲೋಯಿ ಆಗಿ ಕಾಣಿಸುತ್ತೆ ಅಂಡ್ ಇದರಲ್ಲಿ ಮಿಂಟಿನ ಸ್ಮೆಲ್ ಕೂಡ ಇದೆ ಅಂಡ್ ಮಿಂಟಿ ಆಗಿ ಕೂಡ ಸ್ವಲ್ಪ ಇದೆ. ಟೇಸ್ಟ್ ಬಗ್ಗೆ ಹೇಳ್ತಿದ್ದೀನಿ ಅಂಡ್ ಇದರಲ್ಲಿ ಪೆಪ್ಪರ್ಮಿಂಟ್ ಏನೋ ಎದ್ದಿರ್ಬೇಕು. ಸೊ ನಮ್ಮ ಲಿಪ್ಸ್ ಸ್ವಲ್ಪ ಸ್ಟಿಂಗಿಂಗ್ ಸೆನ್ಸೇಷನ್ ಕೊಡುತ್ತೆ ನಮ್ಮ ಲಿಪ್ಸಿಗೆ ಅಂಡ್ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಪ್ಲಂಪ್ ಆಗಿರೋ ಹಾಗೆ, ಸ್ವಲ್ಪ ಊದಿರೋ ಹಾಗೆ ಕಾಣಿಸುತ್ತೆ. ಹೆದರಬೇಡಿ, ಸ್ವಲ್ಪ ಉರಿ ಬಂದ ಹಾಗೆ ಆಗತ್ತೆ, ಬಟ್ ನಿಮ್ಮ ಲಿಪ್ಸಿಗೆ ಅದೇನು ಹಾರ್ಮ್ ಮಾಡಲ್ಲ. ಅದರಲ್ಲಿ ಇರೋ ಪೆಪ್ಪರ್ಮಿಂಟ್ ಆಯಿಲ್ ಇಂದ ಅದು ಆ ತರ ಆಗುತ್ತೆ ಅಷ್ಟೇ. ಇದರ ಸ್ವಾಚ್ ನಿಮ್ಗೆ ನಾನು ಕೊಡ್ತೀನಿ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಇದು ಬಂದ್ಬಿಟ್ಟು ಇದ್ರ ಕಲರ್ ಬಗ್ಗೆ ನಾನು ಹೇಳ್ಬೇಕಿದ್ರೆ ಮಾವಿಶ್ ಪಿಂಕ್ ಕಲರ್ ಅಲ್ಲಿ ಇದೆ. ಇದು ಮೀಡಿಯಂ ಸ್ಕಿನ್ ಟೋನ್ ವರೆಗೂ, ಲೈಟ್ ಇಂದ ಹಿಡಿದು ಮೀಡಿಯಂ ಸ್ಕಿನ್ ಟೋನ್ ವರೆಗೂ ತುಂಬಾ ಚೆನ್ನಾಗಿ ಇದು ಕಾಣಿಸುತ್ತೆ. ಬಟ್ ಡಸ್ಕಿ ಡೀಪರ್ ಸ್ಕಿನ್ ಟೋನ್ ಗಳಿಗೆ ಇದು ಅಷ್ಟೊಂದು ಚೆನ್ನಾಗಿ ಕಾಣಿಸ್ಲಿಕ್ಕಿಲ್ಲ. ಇದು ತುಂಬಾ ಪಿಗ್ಮೆಂಟೆಡ್ ಆಗಿದೆ. ಸೊ ಕೆಲವು ಲಿಪ್ ಗ್ಲಾಸ್ ಪಿಗ್ಮೆಂಟ್ ಅಷ್ಟೊಂದು ಇರಲ್ಲ, ಖಾಲಿ ಗ್ಲಾಸಿ ಆಗಿರುತ್ತೆ. ಬಟ್ ಇದು ಹಾಗಲ್ಲ, ಇದರಲ್ಲಿ ಆ ಶೈನ್ ಕೂಡ ಇದೆ ಅಂಡ್ ಪಿಗ್ಮೆಂಟ್ ಕೂಡ ಇದೆ. ಬರೀ ಇದನ್ನೇ ನಾವು ನಮ್ಮ ಲಿಪ್ಸ್ ಮೇಲೆ ಹಚ್ಬೋದು, ಇಲ್ಲ ನಾವ್ ಯಾವ್ದಾದ್ರು ಲಿಪ್ಸ್ಟಿಕ್ ಅಂಡರ್ನೀತ್ ಹಚ್ಚಿ ಅದ್ರ ಮೇಲೆ ಇದನ್ನು ಟಾಪ್ ಅಪ್ ಕೂಡ ಮಾಡ್ಬೋದು. ನಾನು ಎರಡೂ ರೀತಿಯಲ್ಲಿ ನಿಮ್ಗೆ ನಾನು ತೋರಿಸಿದ್ದೀನಿ ಈ ಲಿಪ್ಸ್ಟಿಕ್ ಹೇಗೆ ಕಾಣಿಸುತ್ತೆ ಅಂತ. ಫಾರ್ ಶೂರ್ ಇದು ಸ್ಮಚ್ ಪ್ರೂಫ್ ಅಲ್ಲ, ಟ್ರಾನ್ಸ್ಫರ್ ಪ್ರೂಫ್ ಅಲ್ಲ, ಯಾಕಂದ್ರೆ ಇದೊಂದು ಲಿಪ್ ಗ್ಲಾಸ್. ಬಟ್ ದಿಸ್ ಲುಕ್ಸ್ ರಿಯಲಿ ಬ್ಯೂಟಿಫುಲ್ ಆನ್ ಯುವರ್ ಲಿಪ್ಸ್. ನಿಮ್ಗೆ ಯಾರಿಗಾದ್ರೂ ನಿಮ್ಮ ಲಿಪ್ಸ್ ಮೇಲೆ ಕಣ್ಣು ಹೋಗ್ಲಿಕ್ಕಿದ್ರೆ ಇದನ್ನ ಹಚ್ಚಿದ್ರೆ ಆಟೋಮ್ಯಾಟಿಕಲಿ ನಿಮ್ಮನ್ನ ತಿರುಗಿ ನೋಡ್ತಾರೆ. ಯಾಕಂದ್ರೆ ಇದರ ಶೇಡ್ ಕೂಡ ನಾವು ನಮ್ಮ ಗ್ಲಾಮ್ ಲುಕ್ಕಿಗೆ, ಫೆಸ್ಟಿವ್ ಲುಕ್ಕಿಗೆ ಅಥವಾ ನಮ್ಮ ಎವ್ರಿ ಡೇ ಟು ಡೇ ಲುಕ್ಕಿಗೆ ಕೂಡ ಇದನ್ನ ಯೂಸ್ ಮಾಡ್ಬೋದು. ಆ ತರ ಇದರ ಶೇಡ್ ಇದೆ. ಬಟ್ ಒಂದು ಪ್ರಾಬ್ಲಮ್ ಏನಂದ್ರೆ ನಾನು ಇದರ ಲಿಂಕ್ ಈಗ ಹುಡುಕ್ತಾ ಇದ್ದೀನಿ ಅಂಡ್ ಐ ಆಮ್ ನಾಟ್ ಫೈಂಡಿಂಗ್ ಇಟ್. ನಂಗೆ ಗೊತ್ತಿಲ್ಲ ಯಾಕಂತ. ಇದರ ಪ್ರೈಸ್ ಬಂದ್ಬಿಟ್ಟು 1199 ಅಂಡ್ ಆಸ್ ಲೋ ಆಸ್ 500 ಏನೋ ನನಗೆ ಸಿಕ್ಕಿತ್ತು. ಬಟ್ ಈಗ ನನಗೆ ಇದರ ಲಿಂಕ್ ಸಿಗ್ತಾ ಇಲ್ಲ. ನನಗೆ ಲಿಂಕ್ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ದಿಸ್ ಇಸ್ ಆಕ್ಚುಲಿ ವೆರಿ ಲಾಂಗ್ ಲಾಸ್ಟಿಂಗ್ ಆಯ್ತಾ, ತುಂಬಾ ಚೆನ್ನಾಗಿದೆ. ಬೇರೆ ಲಿಪ್ ಗ್ಲಾಸ್ ತರ ತುಂಬಾ ಜಿಡ್ಡು ಅನ್ಸಲ್ಲ, ನಮ್ಮ ಲಿಪ್ಸ್ ಒಂದಕ್ಕೊಂದು ಅಂಟಲ್ಲ ಅಂಡ್ ತುಂಬಾ ಆಚೆ ಈಚೆ ಹಾರ್ಡಲ್ಲ ಅಂಡ್ ನಮ್ಮ ಹಲ್ಲಿಗೆ ಹಚ್ಚಲ್ಲ. ಸೊ ಇದು ತುಂಬಾ ಚೆನ್ನಾಗಿದೆ. ನಾನಂತೂ ಲಿಪ್ ಗ್ಲಾಸ್ ಹಚ್ಬೇಕಿದ್ರೆ ಇದನ್ನೇ ನಾನು ಹಚ್ಚೋದು, ಬೇರೆ ಯಾವುದಕ್ಕೂ ನನ್ನ ಕೈ ಹೋಗಲ್ಲ. ಫಸ್ಟ್ ನಾನು ಇದನ್ನೇ ನಾನು ಪಿಕ್ ಮಾಡೋದು. ಸೊ ದಟ್ ಇಸ್ ವೈ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೇಟ್ಸ್. ಇವತ್ತಿನ ವಿಡಿಯೋಗೆ ಇಷ್ಟೇ, ಮತ್ತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ.